ನೆರೆದಿರುವಂಥ ಎಲ್ಲ ಗುರು ಹಿರಿಯರೇ ಹಾಗೂ ಕಿರಿಯರೇ, ಈ ದಿನ ಸಾಮಾನ್ಯವಾಗಿ ನಾವು ಆಸ್ಪತ್ರೆಗಳಲ್ಲಿ ಕಂಡುಬರುವ ರೋಗಿಗಳಲ್ಲಿ ಸುಮಾರು 80% ರೋಗಿಗಳು ವಯಸ್ಕರೇ ಬರ್ತಾರೆ. ಸೊ ಅಂಥ 60 ವರ್ಷ ದಾಟಿದ ವಯಸ್ಕರಲ್ಲಿ ಸಾಮಾನ್ಯವಾಗಿ ನಾವು ನೋಡುವ ಕಾಯಿಲೆಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈ ದಿನ 100 ಪೇಷಂಟ್ಸು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ 90% ಪೇಷಂಟ್ಗಳು BP, ಶುಗರು, ಕೊಲೆಸ್ಟ್ರಾಲ್ ಈ 3 ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಯಾಕೆ ನಮ್ಮ ದೇಶಕ್ಕೆ ಈ BP, ಶುಗರು, ಕೊಲೆಸ್ಟ್ರಾಲ್ ಬಂತು ಅಂತ ಅವಲೋಕನ ಮಾಡಿದರೆ, ಕಳೆದ ಸುಮಾರು ಒಂದು 30-40 ವರ್ಷದಿಂದ ನಮ್ಮ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಆಗಿರುವ ವ್ಯತ್ಯಾಸ, ಆ ಕಾರಣದಿಂದಲೇ ಇವತ್ತು BP, ಶುಗರು, ಕೊಲೆಸ್ಟ್ರಾಲು ಬಂದಿದೆ. ಸೊ ಜೀವನ ಶೈಲಿ ಯಾಕೆ ಚೇಂಜ್ ಆಯಿತು? ಜೀವನ ಶೈಲಿ ಯಾಕೆ ಚೇಂಜ್ ಆಯಿತು ಅಂದರೆ, ಮೇನ್ಲಿ ನಮ್ಮದು ದೇಶ ಅಗ್ರಿಕಲ್ಚರಲ್ ಕಂಟ್ರಿ, ಅಂದರೆ ರೈತಾಪಿ. ಸುಮಾರು 80-90% ಜನ ರೈತರು ಕೆಲಸ ಮಾಡ್ತಾಯಿದ್ರು. ನಾವು ಕಂಡಂಗೆ ಹೊಸದುರ್ಗದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 4:15 ಎದ್ದು ಬಿಡೋರು. ಎದ್ದ ತಕ್ಷಣ ತೋಟಕ್ಕೆ ಫಸ್ಟ್ ಕೆಲಸ ತೋಟಕ್ಕೆ ಹೋಗ್ಬರೋದು. ತೋಟಕ್ಕೆ ಹೋಗ್ಬಿಟ್ಟು ಬಿದ್ದ ಕಾಯಿಗಳು, ಗರಿಗಳು ಎಲ್ಲ ತಗೊಂಬರೋದು. ಸೊ ಊಟ ನನಗೆ ಗೊತ್ತಿದ್ದಂಗೆ ಊಟ ದಿನಕ್ಕೆ 2 ಬಾರಿ ಅಷ್ಟೇ ಮಾಡ್ತಾಯಿದ್ರು. ಬೆಳಗ್ಗೆ 10 ಗಂಟೆಗೆ ಊಟ, ಸಂಜೆ ಕತ್ಲಾಗೋದ್ರೊಳಗೆ ಊಟ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಫಿಸಿಕಲ್ ವರ್ಕ್, 2 ಹೊತ್ತು ಊಟ. ಹಾಗಾಗಿ ನಮ್ಮ ಸಣ್ಣಿಂಗಜ್ಜನಿಗೆ ಯಾವುದೇ ಕಾಯಿಲೆನೂ ಇರಲಿಲ್ಲ. ಸುಮಾರು ಅವರು ತೀರ್ಕೊಂಡಾಗ 95 ವರ್ಷ ಅನಿಸುತ್ತೆ. ಯಾವ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಯಾವ ಕಾಯಿಲೆಗಳು ಇರಲಿಲ್ಲ. ನಮ್ಮ ಫ್ಯಾಮಿಲಿದೇ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಮ್ಮ ಸಣ್ಣಿಂಗಜ್ಜನಿಗೆ 6 ಜನ ಗಂಡು ಮಕ್ಕಳು. ಅದರಲ್ಲಿ 3 ಜನ ರೈತರು, 3 ಜನ ಕೆಲಸದಲ್ಲಿದ್ದರು. 3 ಜನ ರೈತರಿಗೆ ಯಾವ ಕಾಯಿಲೆನೂ ಬರಲಿಲ್ಲ. ಕೆಲಸದ ಮೇಲೂ ಹೋದ್ರಲ್ವಾ, ಓದಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ನೌಕರಿಗೆ ಇಡಿಸಿದ್ರಲ್ವ, ಆ 3 BPನೂ ಬಂತು, ಶುಗರು ಬಂತು, ಕೊಲೆಸ್ಟ್ರಾಲ್. ಸೊ ಅದರ ಅರ್ಥ, ಭಾರತ ಮುಂದುವರೆದ ದೇಶ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ. ನಮ್ಮ ನರೇಂದ್ರ ಮೋದಿಯವರ ಇದರಲ್ಲಿ ಭಾರತ ಇನ್ನೂ ಮುಂದುವರಿಬೇಕು, ನಂಬರ್ 1 ದೇಶ ಆಗಬೇಕು. ಆದರೆ ಆರೋಗ್ಯ ವಿಷಯದಲ್ಲಿ ಅದು ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ, ಹಿಂದುವರೆದ ದೇಶ ಆಗ್ತಾಯಿದ್ದೀವಿ. ಯಾಕಂದರೆ ಬದಲಾದ ಜೀವನ ಶೈಲಿ, ಲೈಫ್ ಸ್ಟೈಲ್ ಚೇಂಜಸ್. ಸೊ ಅದರಲ್ಲಿ ಮೇಯ್ನ್ ಬಂದುಬಿಟ್ರು ಕಾಯಿಲೆಗಳು ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆಯ ಲಕ್ಷಣಗಳು ಏನಂದರೆ, ಸಕ್ಕರೆ ಕಾಯಿಲೆ ಸುಮಾರು ಒಂದು 50-60% ಜನಕ್ಕೆ ನೀವು ಲ್ಯಾಬ್ಗೆ ಹೋಗ್ಬಿಟ್ಟು ಶುಗರ್ ಚೆಕ್ ಮಾಡದೇ ಇದ್ದರೆ ಹೊರತು ಗೊತ್ತಾಗೋದಿಲ್ಲ. ಇಟ್ ಹಸ್ ಗಾಟ್ ವೆರಿ ಮೈಲ್ಡ್ ಸಿಂಪ್ಟಮ್ಸ್, ಇನಾಕ್ಯಸ್ ಸಿಂಪ್ಟಮ್ಸು. ಇನಿಷಿಯಲ್ ಸ್ಟೇಜಸಲ್ಲಿ ಪಿಕಪ್ ಆಗೋದಿಲ್ಲ. ಸೊ ಅದಕ್ಕೆ ಯಾವುದೇ ವ್ಯಕ್ತಿ 60 ವರ್ಷ ಆದಮೇಲೆ ಆಗಿದ್ದರೆ ನಿಮಗೆ ವಯಸ್ಸು, ಪ್ರತಿ ವರ್ಷ ಒಂದ್ಸಲಿ ಶುಗರ್ ಚೆಕ್ ಮಾಡಿಸಿ. ನಿಮಗೆ ಸಿಂಪ್ಟಮ್ಸ್ ಇರಲಿ ಬಿಡಲಿ, ಮಾಸ್ಟರ್ ಹೆಲ್ತ್ ಚೆಕಪ್ ಅಂತಾರೆ. ಅಟ್ಲೀಸ್ಟ್ BP, ಶುಗರ್ ವರ್ಷಕ್ಕೊಂದ್ಸಲಿ ಚೆಕ್ ಮಾಡಬೇಕು. ಕಾಮನ್ ಸಿಂಪ್ಟಮ್ಸ್, ಸಾಮಾನ್ಯವಾಗಿ ಕಂಡುಬರೋ ಸಿಂಪ್ಟಮ್ಸ್ ಏನಂದರೆ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ ಅಂತ ಕರಿತೀವಿ. ಪದೇ ಪದೇ ರೀಸಸ್ಗೆ ಹೋಗೋದು, ರಾತ್ರಿ ಟೈಮ್ ರೀಸಸ್ಗೆ ಎದ್ದೇಳೋದು, ಪದೇ ಪದೇ ನೀರು ಕುಡಿಬೇಕನ್ಸೋದು, ಪದೇ ಪದೇ ಹೊಟ್ಟೆ ಹಸಿವು ಆಗೋದು, ಇವು ಕಾಮನ್ ಸಿಂಪ್ಟಮ್ಸ್ ಆಫ್ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆಯ ಸಾಮಾನ್ಯ ಲಕ್ಷಣಗಳು. ಆಮೇಲೆ ತೂಕ ಕಡಿಮೆ ಆಗೋದು.
ಸಡನ್ನಾಗಿ ಒಂದು 5 kg ಇಲ್ಲ 10 kg ಕಡಿಮೆ ಆಯಿತು ಅಂದರೆ ಅದು ಸಕ್ಕರೆ ಕಾಯಿಲೆ ಲಕ್ಷಣ. ಇಷ್ಟು ಲಕ್ಷಣಗಳಿದ್ದರೆ ನೀವು ಶುಗರ್ನ ಚೆಕ್ ಮಾಡಿಸ್ಬೇಕು. ಶುಗರ್ನ ಲ್ಯಾಬಲ್ಲಿ ಚೆಕ್ ಮಾಡಿಸ್ತೇ ಹೊರತು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವ್ರ ಬಾಡಿಲಿ ಶುಗರ್ ಎಷ್ಟಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಶುಗರ್ನ ಚೆಕ್ ಮಾಡಿಸ್ಬೇಕು. ಇನ್ನೂ ಒಂದು ಏನು ಕಾಮನ್ ಪ್ರೆಸೆಂಟಿಂಗ್ ಸಿಂಪ್ಟಮ್ ಅಂದರೆ ಅವರಿಗೆ ಭಾಳಷ್ಟು ಜನ ಪೇಷಂಟ್ಗಳಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಆಸ್ಪತ್ರೆಗೆ ಯಾವುದೇ ಎಮರ್ಜೆನ್ಸಿಗೆ ಬಂದಿರ್ತಾರೆ, ಏನೋ ಸ್ಟ್ರೋಕ್ ಆಗೋ ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಇಲ್ಲ ಯಾವುದಾದ್ರೂ ಇನ್ಫೆಕ್ಷನ್ಸ್, ಕಾಮನ್ ಇನ್ಫೆಕ್ಷನ್ಸ್ ಬಂದ್ಬಿಟ್ಟು ಒಂದದ ಸಮಸ್ಯೆ ರೀಸಸ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಇಲ್ಲ ಕಾಲುಗಳಲ್ಲಿ ಸೆಲ್ಯುಲೈಟಿಸ್, ಕಾಲು ಊತ ಬಂದು ಕೆಂಪಗಾಗೋದು, ಇಲ್ಲ ನಿಮೋನಿಯಾ ಅಂದರೆ ಶ್ವಾಸಕೋಶದ ಇನ್ಫೆಕ್ಷನ್. ಇವು 3 ಕಾಮನ್ ಇನ್ಫೆಕ್ಷನ್ಸ್ ಆಫ್ ಡಯಾಬಿಟಿಸ್. ಕಾಲಿನ ಇನ್ಫೆಕ್ಷನ್ನು, ಶ್ವಾಸಕೋಶದ ಇನ್ಫೆಕ್ಷನ್ನು. ಆಮೇಲೆ ಈ ಇನ್ಫೆಕ್ಷನ್ಸ್ ಬಂದಾಗ ಸಕ್ಕರೆ ಕಾಯಿಲೆನ ಯೂಶಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ನಾವು ಚೆಕ್ ಮಾಡಿಸ್ತೀವಿ. ಬಟ್ ಸಪೋಸ್ ನೀವು ಯಾವುದಾದ್ರೂ ಒಂದು ಕ್ಲಿನಿಕ್ಕಿಗೆ ಹೋದರೆ ಅಲ್ಲಿ ಸಕ್ಕರೆ ಕಾಯಿಲೆದು ಶುಗರ್ ಚೆಕ್ ಮಾಡದೇ ಇರಬಹುದು. ಸೊ ಬಟ್ ಒಂದು ಸಲ ಸಕ್ಕರೆ ಕಾಯಿಲೆನ ಚೆಕ್ ಮಾಡಿಸೋದು ಸೂಕ್ತ. ಯೂರಿನ್ ಇನ್ಫೆಕ್ಷನ್ ಆದರೆ, ಕಾಲಲ್ಲಿ ಇನ್ಫೆಕ್ಷನ್ ಆದರೆ, ಇಲ್ಲ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆದರೆ. ಸೊ ಇವು ಕಾಮನ್ ಸಿಂಪ್ಟಮ್ಸು. ನೀವು ಆ್ಯಸ್ ಎ ಸಿಟಿಸನ್ಸ್ ಅಂದರೆ ಕಾಮನ್ ಸಿಟಿಸನ್ಸ್ ಆಗಿ ಈ ಸಿಂಪ್ಟಮ್ಸು ನಿಮಗೆ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಸಕ್ಕರೆ ಕಾಯಿಲೆ ಮಿಸ್ ಆಗಿಬಿಡುತ್ತೆ. ಸಕ್ಕರೆ ಕಾಯಿಲೆ ಮಿಸ್ ಆಗಿ ಯಾವುದೋ ಒಂದು ಎಮರ್ಜೆನ್ಸಿಗೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಆಗಲಿ ಆಸ್ಪತ್ರೆಯವರಾಗಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿ ವರ್ಷ ಸಕ್ಕರೆ ಕಾಯಿಲೆ ಇರಲಿ ಬಿಡಲಿ, ಸಿಂಪ್ಟಮ್ಸ್ ಇರಲಿ ಬಿಡಲಿ, ಒಂದ್ಸಲಿ ಶುಗರು BP ವರ್ಷಕ್ಕೊಂದ್ಸಲಿ ಚೆಕ್ ಮಾಡಿಸೋದು. ಯಾವುದೇ ವ್ಯಕ್ತಿ 60 ವರ್ಷ ದಾಟಿದ ಮೇಲೆ. ಬಟ್ ಇದು ಸಾಫ್ಟ್ವೇರ್ ಇಂಜಿನಿಯರ್ಸು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಸಿಟ್ಟಿಂಗ್ ಜಾಬು, ಮೇಜು ಕುರ್ಚಿ ಜಾಬ್ ಅಂದರೆ ಮೋರ್ ದೆನ್ 50 ಇಯರ್ಸ್, 50 ವರ್ಷ ದಾಟಿದ ವ್ಯಕ್ತಿ ಮಾಡಿಸ್ಬೇಕು. ಸೊ ಇದು ಸಕ್ಕರೆ ಕಾಯಿಲೆ ಬಗ್ಗೆ ಆಸ್ಪತ್ರೆಗೆ ಹೋದರೆ ಡಾಕ್ಟ್ರು ಅದಕ್ಕೆ ಇರೋ ಔಷಧಿಗಳು, ಟ್ಯಾಬ್ಲೆಟ್ಸು, ಇನಿಷಿಯಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇನಿಷಿಯಲಿ ಫ್ಯೂ ಇಯರ್ಸ್ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಬಂದಿಲ್ಲ ಅಂದರೆ ಇನ್ಸುಲಿನ್ ಬೇಕಾಗುತ್ತೆ. ಸೊ ಅದನ್ನು ಡಾಕ್ಟರು ಆ ಕೆಲಸನ ಮಾಡ್ತಾರೆ. ಅದನ್ನು ನೀವು ಶ್ರದ್ಧೆಯಿಂದ ಮಾತ್ರೆಗಳನ್ನ ತಗೋಬೇಕು. ಮಾತ್ರೆಗಳನ್ನ ಡೈಲಿ ತಗೊಳ್ಳೋದಕ್ಕೂ ಭಾಳ ಡಿಸಿಪ್ಲಿನ್ ಬೇಕು, ಶ್ರದ್ಧೆ ಬೇಕು. ಯಾಕಂದರೆ ವಿ ಆರ್ ನಾಟ್ ಯೂಸ್ ಟು ಟೇಕಿಂಗ್ ಟ್ಯಾಬ್ಲೆಟ್ಸ್. ಅಂದರೆ ನಮಗೆ ದಿನನಿತ್ಯ ಟ್ಯಾಬ್ಲೆಟ್ ತೊಗೊಂಡು ಅಭ್ಯಾಸ ಇರೋಲ್ಲ. ಸಡನ್ನಾಗಿ ಸಕ್ಕರೆ ಕಾಯಿಲೆ, BP ಕಾಯಿಲೆದು ಇನ್ನೊಂದು ಸಮಸ್ಯೆ ಏನಂದರೆ ದಿನ ಬೆಳಗ್ಗೆ ಮಾತ್ರೆ ತೊಗೊಳೋದು. ಅದು ಭಾಳಷ್ಟು ಜನ, ಸುಮಾರು ಒಂದು 40% 50% ಜನಕ್ಕೆ ದಿನ ಮಾತ್ರೆ ನುಂಗೋದಂದ್ರೇ ಅಲರ್ಜಿ. ಏನೋ ಒಂಥರ ಮಾತ್ರೆ ನುಂಗ್ತಾ ಇದ್ರೆ ಅವರಿಗೆ ನನ್ನ ಏನೋ ಸಮಸ್ಯೆ ಇದೆ, ಒಂಥರ ಸೈಕಲಾಜಿಕಲಿ ಅವರನ್ನು ಕುಗ್ಗಿಸ್ಬಿಡುತ್ತೆ, ಮಾನಸಿಕವಾಗಿ ಅವರನ್ನು ಕುಗ್ಗಿಸ್ಬಿಡುತ್ತೆ. ಭಾಳ ಜನ ಪೇಷಂಟ್ಸು ಇನಿಷಿಯಲ್ ಸ್ಟೇಜಲ್ಲಿ ವಯಸ್ಸಾದವರಾಗಲಿ, ಆಮೇಲೆ ಎಸ್ಪೆಷಲಿ ಯಂಗ್ಸ್ಟರ್ಸು 30 ವರ್ಷ 40 ವರ್ಷಕ್ಕೆ BP ಶುಗರ್ ಬಂದರು ಮಾತ್ರೆ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ದೇ ಆರ್ ನಾಟ್ ಡಿಸಿಪ್ಲಿನ್ಡ್. ಅದಕ್ಕೂ ಒಂದು ಶಿಸ್ತು ಬೇಕು. ಮಾತ್ರೆಗಳನ್ನ ರೆಗ್ಯುಲರಾಗಿ ತಗೊಳ್ಳೋದಕ್ಕೂ ಸಹ ಒಂದು ಶಿಸ್ತು ಬೇಕು. ಸೊ ಅದಕ್ಕೆ ನಿಮ್ಮ ಇದು ಯಾವುದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜದ ಇದು ಏನು ಮೆಡಿಟೇಷನ್ನು ಇದೆಲ್ಲ ಹೆಲ್ಪ್ ಆಗುತ್ತೆ. ಅದು ನಮ್ಮನ್ನು ಶಿಸ್ತುಬದ್ಧರನ್ನಾಗಿ ಮಾಡುತ್ತೆ. ಸಕ್ಕರೆ ಕಾಯಿಲೆ ಬಗ್ಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಕ್ಕರೆ ಕಾಯಿಲೆ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಮುಂಚೆ ಎಲ್ಲ ನಾವು ಸಣ್ಣರಿದ್ದಾಗ ನಮ್ಮ ಮನೆಗಳಲ್ಲೆಲ್ಲ ಈ ಪಾಲಿಶ್ಡ್ ರೈಸ್ ಇರ್ತಾ ಇರಲಿಲ್ಲ, ಪಾಲಿಶ್ ಮಾಡಿರೋ ಬಿಳಿ ಅಕ್ಕಿ ಇರ್ತಾ ಇರಲಿಲ್ಲ. ನವಣಕ್ಕಿ ಅನ್ನ ಮಾಡೋರು, ಸಾವಕ್ಕಿ ಅನ್ನ, ಸಾವೆ, ನವಣೆ. ಬೆಳಗ್ಗೆ ಮುದ್ದೆ ಜೊತೆ ನವಣಕ್ಕಿ ಅನ್ನ ಭಾಳ ಟೇಸ್ಟಿಯಾಗಿರೋದು. ಆ್ಯಕ್ಚುಲಿ ಆ ಟೇಸ್ಟು ಈ ವೈಟ್ ರೈಸಿಗಿಲ್ಲ, ನವಣಕ್ಕಿ ಅನ್ನ. ಸೊ ಈ ಪಾಲಿಶ್ಡ್ ರೈಸು, ಈ ಪಾಲಿಶ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಸಾಂಬಾರು ಹಾಕಿದ ತಕ್ಷಣ ಅದು ಹಿಗ್ಗುತ್ತೆ, ಬಟ್ ಆರೋಗ್ಯಕ್ಕೆ ಹಾನಿಕರ. 3 ಪಾಯ್ಸನ್ಸ್ ಇದೆ, ವೈಟ್ ಪಾಯ್ಸನ್ಸ್. ಒಂದು ವೈಟ್ ರೈಸು, ಇನ್ನೊಂದು ಶುಗರು, ಇನ್ನೊಂದು ಸಾಲ್ಟು. ಇವತ್ತು ದೀಸ್ ಆರ್ ಕಾಲ್ಡ್ ಆಸ್ 3 ಪಾಯ್ಸನ್ಸ್ ಅಂತ ಕರಿತೀವಿ.
ಅಂದರೆ ಅವನ್ನ ಹಿತವಾಗಿ ಉಪಯೋಗಿಸಿದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಏನಂದರೆ ಹಿತವಾಗಿ ಮತ್ತು ಮಿತವಾಗಿ ಉಪಯೋಗಿಸೋಕ್ಕೆ ಸ್ವಲ್ಪ ಸಾಂಬಾರು ಚೆನ್ನಾಗಿದ್ದರೆ ಇನ್ನೊಂದು ಚಮಚ ರೈಸ್ ಹಾಕ್ಕೊತೀವಿ, ಇನ್ನೊಂದು ಚಮಚ ಶುಗರ್ ಹಾಕ್ಕೊತೀವಿ. ಆಮೇಲೆ ಎಲ್ಲ ರೀಫೈನ್ಡ್ ಫುಡ್ಡು ಇವತ್ತೆಲ್ಲ ಸಣ್ಣ ಹುಡುಗರುಗಳು ಮಕ್ಕಳುಗಳು ಎಲ್ಲ ಬರೀ ಬೇಕ್ರಿ ಐಟಮ್ಗಳು, ಎಲ್ಲ ಬೇಕ್ರಿ ಐಟಮ್ಗಳು ಮೈದಾ ಹಿಟ್ಟಿಂದ ಮಾಡಿರ್ತಾರೆ. ಪ್ರತಿಯೊಂದು ಬೇಕ್ರಿಲಿ ಸಿಗೋ ಐಟಮ್ ಎಲ್ಲ ಬಿ ಪಿ ಶುಗರ್ಗೆ ಮಾರಕ. ಬಿ ಪಿ ಶುಗರ್ಗೆ ಇಲ್ಲ, ಒಂದು ಶುಗರ್ ಜಾಸ್ತಿ ಹಾಕಿರ್ತಾನೆ, ಖಾರ ಐಟಮ್ ಇದ್ದರೆ ಉಪ್ಪು ಜಾಸ್ತಿ ಹಾಕಿರ್ತಾನೆ. ಈಗ ಯಾವುದೇ ಹೋಟ್ಲುಗಳಿಗೆ ಹೋಗಿ ಏನು ರುಚಿಯಾಗಿ ಮಾಡೋದು ಅಂದರೆ ಉಪ್ಪು ಜಾಸ್ತಿ ಹಾಕೋದು, ಸಕ್ಕರೆ ಜಾಸ್ತಿ ಹಾಕೋದು, ಅದೇ ರುಚಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಕ್ಕರೆ ಮತ್ತು ಉಪ್ಪು ಜಾಸ್ತಿ ಹಾಕದೇನು ರುಚಿಯಾಗಿ ಅಡುಗೆ ಮಾಡಬಹುದು. ಸೊ ಮನೆಯಲ್ಲೂ ಅಡುಗೆ ಮಾಡಬೇಕಾದ್ರೆ ಸಕ್ಕರೆ ಮತ್ತು ಉಪ್ಪನ್ನು ಮಿತವಾಗಿ ಬಳಸಿ, ಜಾಸ್ತಿಯಾಗಿ ಬಳಸಬೇಡಿ. ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ. ನಾನು ಚೆನ್ನಾಗಿ ಓದಿದೆ, ಒಂದು ಸರ್ಕಾರಿ ನೌಕರಿ ಸಿಕ್ತು. ಫಸ್ಟ್ ಸಂಬಳದಲ್ಲಿ ಏನು ಕೆಲಸ ಮಾಡೋದು ಅಂದರೆ ಒಂದು ಮೋಟ್ರ್ ಸೈಕಲ್ ತೊಗೊಳೋದು. ಸೊ ಈ ಅಫ್ಲುಯೆನ್ಸ್ ಅಂದರೆ ನಾವು ವರದಂಗೆ ಸೊ ಮನುಷ್ಯ ಸೋಮಾರಿ ಆಗೋಕ್ಕೆ ಶುರು ಮಾಡ್ದ. ಇಲ್ಲಿಂದ 4 ಹೆಜ್ಜೆ ಹಾಕೋದಿಲ್ಲ. ಮುಂಚೆ ಎಲ್ಲ ವಸ್ತುದಲ್ಲಿ ಒಂದು ಆಟನೂ ಇರಲಿಲ್ಲ, ಒಂದು ಮೋಟ್ರ್ ಬೇಕು ಇರಲಿಲ್ಲ. ಜನ ಎಲ್ಲಿಗೆ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಈಗ ಎಷ್ಟು ಜನ ನಡ್ಕೊಂಡು ಓಡಾಡ್ತಾರೆ ವಸ್ತುದಲ್ಲಿ? ಇಲ್ಲಿಂದ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬೇಕಂದ್ರೆ ಗಾಡಿ ಸ್ಟಾರ್ಟ್ ಮಾಡಬೇಕು. ಆ ವ್ಯವಸ್ಥೆ ಬಂದಿದೆ. ಅದಕ್ಕೆ ಈ ಕಾಯಿಲೆ ಬಂದಿದೆ. ಈ ಕಾಯಿಲೆಗಳು ಬರಲಿಕ್ಕೆ ಮೋಟ್ರ್ ಸೈಕಲ್ಗಳು, ವಾಹನಗಳು ಕಾರಣ. ಸೊ ಈಗ ಇದಕ್ಕೆ ಸೊಲ್ಯೂಷನ್ ಏನು? ಕಾನ್ಷಿಯಸ್ ಆಗಿ ನಾವು ವಾಕ್ ಮಾಡಬೇಕು. ಈ ಮೋಟ್ರ್ ಸೈಕಲ್ಗಳು ಇದನ್ನು ಕಡಿಮೆ ಮಾಡಬೇಕು, ಆದಷ್ಟು ಕಡಿಮೆ ಮಾಡಿ. ತುಂಬ ದೂರ ಇದೆಯಪ್ಪ ನಾನು ಹೋಗಲೇಬೇಕು ಅಂದರೆ ಅಂಥ ಕಡೆ ಹೋಗಿ. ನಡೆದಾಡೋ ಅಷ್ಟು ದೂರದಲ್ಲಿದ್ದರೆ ದಯವಿಟ್ಟು ಮೋಟ್ರ್ ಸೈಕಲ್ಗಳನ್ನ ಯೂಸ್ ಮಾಡಬೇಡಿ. ಸೊ ಇದರಿಂದ ನಿಮ್ಮದು ಶುಗರ್ ಕಡಿಮೆ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ, ವಯಸ್ಸಾದಮೇಲೆ ಯು ಶುಡ್ ಬಿ ಆ್ಯಕ್ಟಿವ್. ಇನ್ನೂ ಒಂದು ಏನಾಗಿದೆ ಅಂದರೆ ಈಗೆಲ್ಲ ರಿಮೋಟ್ಗಳು ಬಂದುಬಿಟ್ಟಿದ್ದಾವೆ. ಟಿ ವಿ ಆನ್ ಮಾಡೋದು, ಕುತ್ಕೊಳ್ಳೋದು ಗಂಟೆಗಟ್ಟಲೆ. ಸೀರಿಯಲ್ಗಳು ಟಿ ವಿ ಅನದರ್ ಇನ್ನೊಂದು ಪಾಯ್ಸನ್ನು. ಟಿ ವಿ ಆನ್ ಮಾಡಿದ್ವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಈಗಿನ ಸೀರಿಯಲ್ಗಳು, ನ್ಯೂಸ್ ಚಾನಲ್ಗಳು. 24 ಅವರ್ ನ್ಯೂಸ್ ಚಾನಲ್ ನಮಗೆ ಯಾಕೆ ಬೇಕು? ನಮಗೆ ಬೇಕಾಗಿಲ್ಲ 24 ಅವರ್ ನ್ಯೂಸ್ ಚಾನಲ್ಲು. ಮುಂಚೆ ಎಲ್ಲ ದೂರದರ್ಶನಲ್ಲಿ 7ರಿಂದ 8 ಗಂಟೆ, ಒಂದು ಅರ್ಧ ಗಂಟೆ, 1 ಗಂಟೆ ನ್ಯೂಸ್ ಓದೋರು. ಈಗ ನೋಡಿ 24 ಅವರ್ಸ್ ನ್ಯೂಸು. ಅವ್ನು ನ್ಯೂಸ್ ಹೇಳೋದಕ್ಕೆ ಅವನಿಗೆ ಏನು ವಿಷಯ ಎಲ್ಲಿ ಸಿಗುತ್ತೆ? ಅಷ್ಟೊಂದು ನ್ಯೂಸು. ಸೊ ಹೇಳ್ತಾ ಇರ್ತಾನೆ, ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತಿನ ಕಾಯಿಲೆಗಳಿಗೆ ಇವೇ ಕಾರಣ. ಕಾಯಿಲೆಗಳು ಆ್ಯಕ್ಚುಲಿ ಇರಲಿಲ್ಲ. ಸೊ ಇವೆಲ್ಲ ಕಾಯಿಲೆ ಬರಲಿಕ್ಕೆ ಇದೇ ಕಾರಣ. ಇದು ಸಕ್ಕರೆ ಕಾಯಿಲೆ ಬಗ್ಗೆ ಪ್ರಿಡಾಮಿನೆಂಟ್ಲಿ. ಸಾಕಷ್ಟು ಹಣ್ಣು ತರಕಾರಿಗಳನ್ನ ಯೂಸ್ ಮಾಡಬೇಕು. ಊಟಕ್ಕೆ ಮುಂಚೆ ಹಣ್ಣು ತರಕಾರಿಗಳನ್ನ ತಿನ್ನಿ. ಯೂಶಲಿ ನಾವೆಲ್ಲ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನೋದು, ಇಲ್ಲ ಒಂದು ಸ್ವಲ್ಪ. ಈ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ ಇರೋರು ಹಣ್ಣು ತರಕಾರಿಗಳನ್ನ ಊಟಕ್ಕೆ ಮುಂಚೆ ತಿನ್ನಬೇಕು. ನೀವೆಷ್ಟು ಊಟ ಮಾಡ್ತಾಯಿದ್ದೀರೋ ಅದ್ರ 50% ಅಷ್ಟೇ ಊಟ ಮಾಡಬೇಕು. 4 ಇಡ್ಲಿ ತಿಂತಾಯಿದ್ರೆ 2 ಇಡ್ಲಿ ತಿನ್ನಿ. 2 ಇಡ್ಲಿ ಬದಲು ಒಂದು ಸೌತೆಕಾಯಿ, ಒಂದು ಹಣ್ಣು, ಸೀಸ್ನಲ್ ಫ್ರೂಟು. ಶುಗರ್ ಇಲ್ಲದೆ ಇರೋ, ಸ್ವೀಟ್ ಇಲ್ಲದೆ ಇರೋ ಫ್ರೂಟ್ಸ್ ಯೂಸ್ ಮಾಡಬೇಕು. ಬಿ ಪಿ ಪೇಷಂಟ್ಸ್ಗೆ ಫ್ರೂಟ್ಸ್ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರೋ ಪೇಷಂಟ್ಸು ತುಂಬ ಸ್ವೀಟ್ ಕಡಿಮೆ ಇರೋ ಫ್ರೂಟ್ಸ್ನ ಯೂಸ್ ಮಾಡಬೇಕು. ಮೌಸಂಬಿ, ಆರೆಂಜು, ಆ್ಯಪಲ್ಲು, ಮರಸೇಬು ಅಂತಾರಲ್ಲ, ಮರಸೇಬು, ಪ್ಯಾರ್ಲೆ ಹಣ್ಣು, ಇದು ಯೂಸ್ ಮಾಡ್ಬೋದು. ಮ್ಯಾಂಗೋ ಇದೆಲ್ಲ ತುಂಬ ಜಾಸ್ತಿ ತಿನ್ನಬಾರ್ದು. ಸೀಸನಲ್ಲಿ ಒಂದು ಮ್ಯಾಂಗೋ ಹಣ್ಣು ತಿನ್ಬೋದಷ್ಟೆ. ಮ್ಯಾಂಗೋ ಯಾಕಂದರೆ ಸ್ವೀಟ್ ಇರೋ ಹಣ್ಣುಗಳಲ್ಲಿ ಫ್ರಕ್ಟೋಸ್ ಅಂತ ಇರುತ್ತೆ. ಫ್ರಕ್ಟೋಸ್ ಇಸ್ ಎ ಫಾರ್ಮ್ ಆಫ್ ಗ್ಲೂಕೋಸ್. ಅದು ಸಹ ಶುಗರ್ನ ಜಾಸ್ತಿ ಮಾಡುತ್ತೆ. ಮ್ಯಾಂಗೋ ಸೀಸನ್ ಇದೆ ಈಗ. ಸೊ ಇನ್ನೊಂದು ಏನಂದರೆ ತಿಂದೇ ಇರೋದೇ ಬೆಟ್ರು. ಈ ಮನುಷ್ಯನಿಗೆ ಮೈಂಡ್ ಕಂಟ್ರೋಲ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಫಾರ್ಮ್ ಆಫ್ ಕಂಟ್ರೋಲ್. ದೇಹನ ಹೆಂಗೋ ದಂಡಿಸ್ಬಿಡ್ಬೋದು, ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ತಿನ್ಬೋದು, ಸೇಫ್ ತಿನ್ಬೋದು. ಸೊ ಸಕ್ಕರೆ ಕಾಯಿಲೆಗೆ ಮನೋನಿಗ್ರಹ ತುಂಬ ಇಂಪಾರ್ಟೆಂಟು. ಸೊ ಮೆಡಿಟೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
ಮನೋನಿಗ್ರಹ ಇಲ್ಲ ಅಂದರೆ ಬಾಯಿ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಸಕ್ಕರೆ ಕಾಯಿಲೆ ಆದಮೇಲೆ ನೆಕ್ಸ್ಟ್ ಬಿ ಪಿ ಕಾಯಿಲೆ. ಬಿ ಪಿ ಕಾಯಿಲೆ ಈ ಕಾಯಿಲೆಗೂ ಅಷ್ಟೇ ಸುಮಾರು 60% ಜನಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬಿ ಪಿ ಚೆಕ್ ಮಾಡಿಸ್ತೇ ಹೊರತು ಬಿ ಪಿ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಪೇಷಂಟ್ಗೆ ಏನಾದರೂ ಲಕ್ಕ ಹೊಡೆದಾಗ, ಸ್ಟ್ರೋಕ್ ಆದಾಗ, ಹಾರ್ಟ್ ಅಟ್ಯಾಕ್ ಆದಾಗ ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ಬಿ ಪಿ ಇತ್ತು ಅವ್ರಿಗೆ ಗೊತ್ತಾಗಿಲ್ಲ ಅಂತ. ಸೊ ಬಿ ಪಿನೂ ಅಷ್ಟೇ, ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ಸಲಿನಾದರೂ ಬಿ ಪಿನ ಹತ್ರ ಇರೋ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋ ಒಂದು ಹ್ಯಾಬಿಟ್ ಡೆವಲಪ್ ಮಾಡ್ಕೋಬೇಕು. ಬಿ ಪಿ ಇಲ್ಲ ಅಂದ ತಕ್ಷಣ ಏನು ಬಿ ಪಿ ಬರಬಾರ್ದು ಅಂತ ಏನಿಲ್ಲ. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ಗೆ ಬಿ ಪಿ ಬರೋ ಎಲ್ಲ ಲಕ್ಷಣನೂ ಇರುತ್ತೆ. ಆಮೇಲೆ ಇನ್ನೂ ಒಂದು ಏನಂದರೆ ಈ ಸಕ್ಕರೆ ಕಾಯಿಲೆ, ಬಿ ಪಿ, ಶುಗರು, ಕೊಲೆಸ್ಟ್ರಾಲು ಈ 3 ಜನ ಕ್ಲೋಸ್ ಫ್ರೆಂಡ್ಸು. ಒಬ್ಬ ಇದ್ದರೆ ಹಿಂದ್ಗಡೆನೇ ಇಬ್ಬರು ಇರ್ತಾರೆ. ಸೊ ನಿಮಗೆ ಶುಗರ್ ಇದೆ ಅಂದರೆ ಹಿಂದ್ಗಡೆನೇ ಬಿ ಪಿನೋ ಕೊಲೆಸ್ಟ್ರಾಲು ಇದ್ದೇ ಇರುತ್ತೆ. ಸೊ ಹಂಗಾಗಿ ಫ್ರೀಕ್ವೆಂಟ್ ಚೆಕಪ್ ಈಸ್ ವೆರಿ ವೆರಿ ನೆಸಸರಿ. ಅಟ್ಲೀಸ್ಟ್ ವರ್ಷಕ್ಕೊಂದು ಜನವರಿಲಿ, ಯಾವುದೋ ಒಂದು ತಿಂಗಳು ಜನವರಿಲಿ ನಾನು ಪ್ರತಿ ವರ್ಷ ಬಿ ಪಿ ಚೆಕ್ ಮಾಡಿಸ್ಕೋಬೇಕು, ಶುಗರ್ ಚೆಕ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೋಬೇಕು. ಸೊ ಬಿ ಪಿ ಕಾಯಿಲೆಯ ಲಕ್ಷಣಗಳು ಬಂದ್ಬಿಟ್ಟು ತಲೆನೋವು ಬರೋದು, ತಲೆ ಸುತ್ತು ಬರೋದು, ಇವು ಕಾಮನ್ ಸಿಂಪ್ಟಮ್ಸ್ ಆಫ್ ಹೈಪರ್ ಟೆನ್ಷನ್. ಹೃದಯದ ಬಡಿತ ಜಾಸ್ತಿ ಆಗೋದು, ಪ್ಯಾಲ್ಪಿಟೇಷನ್ಸ್ ಅಂತ ಕರಿತೀವಿ, ಮಲಗಿದ್ದಾಗ ಎದೆ ಬಡಿತ ಜಾಸ್ತಿ ಆಗೋದು, ತಲೆ ಸುತ್ತು ಬರೋದು, ತಲೆನೋವು ಬರೋದು, ಇವು ಕಾಮನ್ ಸಿಂಪ್ಟಮ್ಸ್ ಆಫ್ ಬಿ ಪಿ, ಹೈಪರ್ ಟೆನ್ಷನ್ನು. ಈ ಸಿಂಪ್ಟಮ್ಸ್ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ನಮ್ಮ ಜನ ಇನ್ನೂ ಒಂದು ನೇಚರ್ ಏನಿದೆ ನಮ್ಮ ಜನದಲ್ಲಿ ಅಂದರೆ, ಏನೇ ಸಿಂಪ್ಟಮ್ ಬಂದರೂ ನಾನು ಮೊನ್ನೆ ಅದು ತಿಂದಿದ್ದೆ, ಪಕೋಡ ತಿಂದಿದ್ದೆ, ಅದಕ್ಕೆ ಹಿಂಗಾಗ್ತೈತೆ, ಅವರೇ ಅಸೋಸಿಯೇಷನ್ ಮಾಡ್ಕೊಳೋದು, ಅದೇ ಅಲ್ಲೆಲ್ಗೂ ಹೋಗಿದ್ದೆ ಅದಕ್ಕೆ ಹಿಂಗಾಗ್ತೈತೆ ಅಂದ್ಕೊಳೋದು. ಸೊ ಅದ್ರ ಬಗ್ಗೆ ನಾಲೆಜ್ ಈಸ್ ಡೇಂಜರಸ್ ಅಂತಾರೆ. ಒಂದು ಜ್ಞಾನ ಇಲ್ಲದೆ ಇದ್ದರೆ ಅದೊಂದು ಟೈಪು, ಅಟ್ಲೀಸ್ಟ್ ಇನ್ನೊಬ್ರು ಹೇಳ್ದಂಗೆ ಕೇಳ್ತೀವಿ. ಇಲ್ಲ ಪೂರ್ತಿ ನಾಲೆಜ್ ಇರಬೇಕು. ಹಾಫ್ ನಾಲೆಜ್ ಈಸ್ ಡೇಂಜರಸ್. ಅರ್ಧ ಬರ್ಧ ಜ್ಞಾನ ಒಳ್ಳೆಯದಲ್ಲ. ಅಜ್ಞಾನಿ ಆಗಿದ್ದರೆ ಅಟ್ಲೀಸ್ಟ್ ಯಾರೋ ಒಬ್ಬರು ಹೇಳಿದರೆ ಅದ್ರ ಪ್ರಕಾರ ನಡ್ಕೊತೀವಿ, ಕೇಳ್ತೀವಿ ಅವ್ರ ಮಾತು. ಹಾಫ್ ನಾಲೆಜ್ ಇದ್ದರೂ ಭಾಳ ಡೇಂಜರು, ಅವ್ರು ಯಾರ ಮಾತು ಕೇಳೋದಿಲ್ಲ. ಸೊ ಪ್ರತಿ ವರ್ಷ ಬಿ ಪಿ ಚೆಕ್ ಮಾಡಿಸ್ಕೋಬೇಕು, ಶುಗರ್ ಚೆಕ್ ಮಾಡಿಸ್ಕೋಬೇಕು. ಬಿ ಪಿಗೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡ್ಕೋಬೇಕಂದ್ರೆ, ಉಪ್ಪು ಕಡಿಮೆ ತಿನ್ನಬೇಕು. ಮನೆಯಲ್ಲಿ ಎಸ್ಪೆಷಲಿ ಅಡುಗೆ ಮಾಡೋರು ಯಾವುದಕ್ಕೆ ಆಗಲಿ, ಈಗ ಎಷ್ಟು ಹಾಕ್ತಾಯಿದ್ರೆ ಅದು 50% ಉಪ್ಪು ಹಾಕ್ಬೇಕು. 2 ಚಮಚ ಹಾಕ್ತಿದ್ರೆ 1 ಚಮಚ ಹಾಕಬೇಕು. ಫಸ್ಟ್ ಒಂದು ತಿಂಗಳು ತುಂಬ ಕಷ್ಟ ಆಗುತ್ತೆ. ನಿಮಗೂ ಕಷ್ಟ ಆಗುತ್ತೆ, ನಿಮ್ಮ ಮನೆಯವ್ರಿಗೂ ಕಷ್ಟ ಆಗುತ್ತೆ. ಯಾಕೆ ಉಪ್ಪೇ ಹಾಕಿಲ್ಲ ಅಂತಾರೆ. ಉಪ್ಪಿಲ್ಲ ಅಂದ್ರೆ ರುಚಿ ಬರೋಲ್ಲ. ಬಟ್ ಏನಂದರೆ 21 ಡೇಸ್ 3 ವೀಕ್ಸ್ ಆದಮೇಲೆ ನಮ್ಮ ನಾಲ್ಗೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಆಮೇಲೆ ನೀವು ನಾರ್ಮಲ್ ಸ್ವಲ್ಪ ಜಾಸ್ತಿ ಉಪ್ಪು ತಿಂದರೂ ನಿಮಗೆ ಅನಿಸುತ್ತೆ ಏನು ತುಂಬ ಉಪ್ಪು ಹಾಕ್ಬಿಟ್ಟಿದೆ. ಸೊ ಉಪ್ಪು, ಸಾಲ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಪಿ ಅಂತೀವಿ. ಸೊ ನಮ್ಮ ಸಾಲ್ಟ್ ಇಂಟೇಕು, ಉಪ್ಪಿನಂಶ ಇರೋದು, ಎಸ್ಪೆಷಲಿ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಚಕ್ಲಿ, ಕೋಡ್ಬಳೆ ಇದರಲ್ಲೆಲ್ಲ ಉಪ್ಪು ಜಾಸ್ತಿ ಹಾಕಿರ್ತಾರೆ, ಬೇಕ್ರಿ ಐಟಮ್ಸು. ಸೊ ಉಪ್ಪು ಜಾಸ್ತಿ ತಿನ್ನಬಾರ್ದು. ಎರಡನೇದಾಗಿ ವೆಯ್ಟ್ ಗೇನ್ ಆಗೋದು, ಒಬೆಸಿಟಿ ಅಂತೀವಿ. ಓವರ್ ವೆಯ್ಟ್ ಇದ್ದರೆ ಬಿ ಪಿ ಜಾಸ್ತಿ ಆಗುತ್ತೆ. ನಾವು ತೂಕ ಜಾಸ್ತಿ ಆದಷ್ಟು ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಜಾಸ್ತಿ ಕೆಲಸ ಮಾಡದೇ ಇರೋದು, ಎಲ್ಲೋದ್ರೂ ಗಾಡೀಲಿ ಓಡಾಡೋದು, ಆಫೀಸಲ್ಲಿ ಹೋಗಿ ಸಿಟ್ಟಿಂಗ್ ಜಾಬು. ಫಿಸಿಕಲ್ ಆ್ಯಕ್ಟಿವಿಟಿ ಯಾವಾಗಲೂ ಟಿ ವಿ ಮುಂದೆ ಕುಂತಿರೋದು. ನಾವು ಓಡಾಡದೇ ಇದ್ದರೂ, ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸಸೈಸ್ ಮಾಡದೇ ಇದ್ದರೂ ಬಿ ಪಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮೆಂಟಲ್ ಸ್ಟ್ರೆಸ್, ಮೈಂಡ್ಗೂ ಬಾಡಿಗೆ ಕನೆಕ್ಷನ್ ಇರುತ್ತೆ. ಸ್ಟ್ರೆಸ್ ಯಾವುದೇ ವಿಷಯದ ಬಗ್ಗೆ ತುಂಬ ಆಳವಾಗಿ ಟೆನ್ಷನ್ ತೊಗೊಳೋದು ಮಾಡಿದರೂ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಸೊ ಇದು ಬಿ ಪಿ ವಿಷಯ. ಬಿ ಪಿ ಕಡಿಮೆ ಮಾಡಲಿಕ್ಕೆ ಯಾವ ವಿಧಾನ ಅಂದರೆ, ಒಂದು ಡಾಕ್ಟರ್ ಮೆಡಿಕೇಷನ್ಸು, ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್ ಅಂದರೆ ಮಾತ್ರೆಗಳಿಲ್ಲದೆ ಇನ್ಯಾವ ರೀತಿ ಬಿ ಪಿ ಕಡಿಮೆ ಮಾಡ್ಬೋದು ಅಂದರೆ, ಒಂದು ಮೆಡಿಟೇಷನ್ನು, ಬೆಳಗ್ಗೆ ಸಂಜೆ ಮೆಡಿಟೇಷನ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಹಣ್ಣುಗಳನ್ನ ಚೆನ್ನಾಗಿ ತಿನ್ನಬೇಕು. ಹಣ್ಣುಗಳಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ಅದು ಬಿ ಪಿನ ಕಡಿಮೆ ಮಾಡುತ್ತೆ. ಸೊ ಈ ತರಕಾರಿಗಳು, ಹಸಿ ತರಕಾರಿಗಳನ್ನು ತಿನ್ನಬೇಕು. ಹಣ್ಣುಗಳನ್ನ ಸೀಸ್ನಲ್ ಫ್ರೂಟ್ಸ್ ಅಂದರೆ ನಿಮಗೆ ಶುಗರ್ ಇಲ್ಲ ಅಂದರೆ ಎಲ್ಲ ರೀತಿಯ ಹಣ್ಣುಗಳನ್ನೂ ತಿನ್ಬೋದು.
ಹಣ್ಣು ತರಕಾರಿಗಳನ್ನ ತಿನ್ನಬೇಕು. ಸೊ ಈ ವಿಧಾನದಿಂದ ನೀವು ಬಿ ಪಿನ ಕಡಿಮೆ ಮಾಡ್ಕೋಬೋದು. ಮೂರನೇದಾಗಿ ಕೊಲೆಸ್ಟ್ರಾಲ್. ಸೊ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ ನಮಗೆ ಯಾವುದರಿಂದ ಬರುತ್ತೆ? ಸೊ ಆಯಿಲಿ ಐಟಮ್ಸು. ನೀವು ವೆಜಿಟೇರಿಯನ್ ಆಗಿದ್ದರೆ ಆಯಿಲಿ ಐಟಮ್ಸ್ನ ಕಡಿಮೆ ಮಾಡಬೇಕು. ಆಯಿಲಿ ಐಟಮ್ಸ್ ಅಂದರೆ ಈ ಎಣ್ಣೆ ಬಾಣಲಿಲಿ ಕರಿತಾರಲ್ವ, ಕರಿದಿರೋ ಪದಾರ್ಥಗಳು. ಸೊ ಉದ್ದಿನವಡೆ, ಈ ಪಕೋಡ, ಈ ಥರ ಐಟಮ್ಗಳನ್ನ ಕಡಿಮೆ ಮಾಡಿದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಮಾಂಸ ತಿನ್ನೋರಾದರೆ, ಮಾಂಸ ಅಂದರೆ ಕುರಿ ಮಾಂಸ ಇದರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಕುರಿ ಮಾಂಸನ ಸ್ವಲ್ಪ ಕಡಿಮೆ ಮಾಡಬೇಕು. ಕೋಳಿದು ತಿನ್ನಬೇಕಂದ್ರೆ ಚರ್ಮ ತೆಗ್ದಿರೋ ಕೋಳಿ ತಿನ್ಬೋದು. ಫಿಶ್ ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದು. ಫಿಶ್ ಇಲ್ಲಿ ನಿಮ್ಮ ಹೊಸದುರ್ಗದಲ್ಲಿ ಮೀನು ಸಿಗುತ್ತೆ, ಒಳ್ಳೆ ಮೀನು ಸಿಗುತ್ತೆ ಅಂದರೆ ಮೀನು ತಿನ್ನಿ. ಮೀನು ಒಳ್ಳೆಯದು. ಮೀನಲ್ಲಿ ಕೆಲವು ಒಳ್ಳೆಯ ಅಂಶಗಳಿರುತ್ತೆ. ಅವು ಇಟ್ ಹ್ಯಾಸ್ ಗಾಟ್ ಗುಡ್ ಕೊಲೆಸ್ಟ್ರಾಲ್ ಆಲ್ಸೋ. ಸೊ ಮೀನು ಆ್ಯಕ್ಚುಲಿ ಚಿಕನ್ನು ಮಟನ್ಗಿಂತ ಒಳ್ಳೆಯದು. ಮೀನು ತಿನ್ನೋ ಅಭ್ಯಾಸ ಇದ್ದರೆ, ಮೀನಿಂದ ಅಲರ್ಜಿ ಇಲ್ಲ ಅಂದರೆ ತಿನ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸಾದರಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. 60 ವರ್ಷ ದಾಟಾದಮೇಲೆ ಬಾಡಿ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆದಾಗ ನಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆಮೇಲೆ ಇತ್ತೀಚೆಗೆ ನಮ್ಮ ಜನ ಹೆಂಗೆ ಅಂದರೆ, ಏನೇ ಒಂದು ಸಣ್ಣ ಪುಟ್ಟದಾದರೂ ಫಸ್ಟು ಅವ್ರಿಗೆ ಡಾಕ್ಟ್ರು ಮೆಡಿಕಲ್ ಸ್ಟೋರ್. ಸೊ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಮಾತ್ರೆ ತೊಗೊತಾರೆ ಸುಮಾರು 80% ಜನ. ಸೊ ಅವ್ನು ಮೆಡಿಕಲ್ ಸ್ಟೋರ್ನೂ 7ನೇ ಕ್ಲಾಸ್ 8ನೇ ಕ್ಲಾಸ್ ಪಾಸ್ ಆಗಿರ್ತಾನೆ. ಫಾರ್ಮಸಿಗೆ ಹೋದರೆ ಯಾರೂ ಮೆಡಿಕಲ್ ಸ್ಟೋರ್ ನಡೆಸ್ತಾ ಇಲ್ಲ ಇವತ್ತು ಇಂಡಿಯಾದಲ್ಲಿ. ಮೆಡಿಕಲ್ ಸ್ಟೋರ್ ನಡೆಸ್ತಾ ಇರೋರೆಲ್ಲ 10ನೇ ಕ್ಲಾಸ್ ಪಾಸ್ ಆದವರು, 10ನೇ ಕ್ಲಾಸ್ ಫೇಲ್ ಆದವರು. ಸೊ ಅವ್ರ ಹತ್ರ ಇವ್ರು ಹೋಗ್ಬಿಟ್ಟು ಮೆಡಿಸಿನ್ಸ್ ಕೇಳ್ತಾರೆ. ಸೊ ಹಂಗಾಗಿ ಇವನ್ನೆಲ್ಲ ಯಾವುದನ್ನು ಸರಿಪಡಿಸೋದಕ್ಕೆ ಕಷ್ಟ. ಮೋದಿಯವ್ರಿಗೂ 2 ಟರ್ಮ್ ಆಯಿತು, ಅವ್ರ ಕೈಲೂ ಆಗಿಲ್ಲ. ಇವು ಸರಿ ಹೋಗಲ್ಲ. ಸೊ ಯಾವುದೇ ಸಣ್ಣ ಪ್ರಾಬ್ಲಮ್ ಬಂದರೂ, ಎಸ್ಪೆಷಲಿ ಜ್ವರಗಳು, ಇನ್ಫೆಕ್ಷನ್ಗಳು, ಅರ್ಲಿ ಸ್ಟೇಜಲ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು. ಅರ್ಲಿ ಸ್ಟೇಜಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಯಿಲೆಗಳು ವಾಸಿ ಆಗುತ್ತೆ. ಏನಾಗಿಲ್ಲ ಬಿಡು, ಇಲ್ಲೇ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತಗೊಂಡೆ, ನೋಡಿದೆ, ಒಂದು 5 ದಿವಸ ತಗೊಳ್ತೀರಾ, ಸರಿ ಹೋಗಲ್ಲ, ಅಷ್ಟೊತ್ತಿಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆಮೇಲೆ ಮತ್ತೆ ಶಿವಮೊಗ್ಗ, ದಾವಣಗೆರೆ, ಮಣಿಪಾಲು, ಬೆಂಗಳೂರು ಅಂತ ಹೋಗ್ಬೇಕಾಗತ್ತೆ. ಸೊ ಚಾನ್ಸಸ್ ಆಫ್ ಇನ್ಫೆಕ್ಷನ್ಸ್ ಆರ್ ಹೈ ಇನ್ ಓಲ್ಡ್ ಪೀಪಲ್. ಸೊ ಯಾವುದೇ ಒಂದು ಸಣ್ಣ ಸಿಂಪ್ಟಮ್ ಬಂದರೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅರ್ಲಿ ಸ್ಟೇಜಲ್ಲಿ ವಾಸಿ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೃದಯದ ಸಮಸ್ಯೆಗಳು. ಸೊ ಈ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಹೃದಯದ ಸಮಸ್ಯೆಗಳು, ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಹಾರ್ಟ್ ಫೇಲ್ಯೂರ್ನ ಸಿಂಪ್ಟಮ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ದೂರ ನಡೆದ್ರೆ ಉಬ್ಸ ಬರೋದು. ಇಲ್ಲಿ ನಮ್ಮೂರುಗಳ ಕಡೆ ಎಲ್ಲ ಸುಸ್ತಾಗುತ್ತಪ್ಪ ಅಂತಾರೆ. ಸೊ ಸುಸ್ತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್. ಸೊ ನಿಮಗೆ ಸುಸ್ತಾಗ್ತಾ ಇದ್ದರೆ ದಯವಿಟ್ಟು ಹೃದಯದ ತಪಾಸಣೆ ಮಾಡಿಸಿ. ಈ ಸುಸ್ತು ಅನ್ನೋ ಸಿಂಪ್ಟಮ್ಮು ತುಂಬ ತುಂಬ ಇಂಪಾರ್ಟೆಂಟ್. ಈ ಸುಸ್ತು ಅನ್ನೋ ಸಿಂಪ್ಟಮ್ಮು ತುಂಬ ಇಂಪಾರ್ಟೆಂಟ್. ಒಂದು ಹೃದಯದ ಕಾಯಿಲೆ ಬಂದರೆ ಬರುತ್ತೆ. ಇನ್ನೊಂದು ಅನಿಮಿಯಾ ಅಂತೀವಿ, ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆದರೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ, ನಮ್ಮ ದೇಶದ ಹೆಣ್ಮಕ್ಳಲ್ಲಿ ಹಿಮೋಗ್ಲೋಬಿನ್ನು ತುಂಬ ಕಡಿಮೆ. ಸೊ ಅನಿಮಿಯಾದಿಂದ ಬರುತ್ತೆ. ಸೊ ಈ ಯಾಕೋ ಸುಸ್ತಾಗ್ತಾ ಇದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಆ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಹೋಗಿ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ. ಹಾರ್ಟ್ ಚೆಕಪ್ ಆಗಬೇಕು, ಹೃದಯದ ಚೆಕಪ್ಪು ಆಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಣ್ಣಿನ ಸಮಸ್ಯೆಗಳು. ಸೊ ವಯಸ್ಸಾದಂಗೆ ನಮ್ಮ ಕಣ್ಣುಗಳಲ್ಲಿ ಲೆನ್ಸ್ ಅಂತ ಇರುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದು ದೇ ವಿಲ್ ಡೆವಲಪ್ ಕ್ಯಾಟ್ರಾಕ್ಟ್ ಅಂತ ವಯಸ್ಸಾದ ಮೇಲೆ ಭಾಳಷ್ಟು ಜನ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅನಿಸುತ್ತೆ. ಸೊ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂದರೆ ಅದು ಒಂದು ಹ್ಯಾಬಿಟು. ಬಿ ಪಿ, ಶುಗರು ಯಾವ ರೀತಿ ಚೆಕ್ ಮಾಡಿಸ್ತೀರೋ, ಇಲ್ಲೇ ಹತ್ರ ಹೊಸದುರ್ಗದಲ್ಲಿ ಯಾರಾದರೂ ಕಣ್ಣಿನ ಡಾಕ್ಟ್ರ್ ಇದ್ದರೆ ಅವ್ರ ಹತ್ರ ಪ್ರತಿ ವರ್ಷ ಹೋಗಿ ಒಂದು ಚೆಕಪ್ ಮಾಡಿಸ್ಕೊಳೋ ಹ್ಯಾಬಿಟ್ನು ಡೆವಲಪ್ ಮಾಡ್ಕೋಬೇಕು. ಸೊ ಕಣ್ಣುಗಳಲ್ಲಿ ಪೊರೆ ಬಂದರೆ ಅದು ಸಂಪೂರ್ಣವಾಗಿ ವಾಸಿ ಆಗೋಂಥ ಕಾಯಿಲೆ. ಕಣ್ಣಿನ ಪೊರೆನ ತೆಗೆದುಬಿಟ್ಟು ಲೆನ್ಸ್ ಹಾಕಿದರೆ ನಿಮ್ಮ ದೃಷ್ಟಿ ಕಂಪ್ಲೀಟಾಗಿ ಬರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲಿಂದ ಹೇಳ್ಕೋಬೇಕು. ನಿಮ್ಮದು ವಯಸ್ಸಾದರೂ ಎಸ್ಪೆಷಲಿ ಹೇಳ್ಕೊಳೋದಿಲ್ಲ. ಈಗ ನೀವು ಏನಾದರೂ ಹೇಳ್ಕೊಂಡ್ರೆ ತಾನೇ ಮಕ್ಕಳಿಗೆ ಗೊತ್ತಾಗೋದು, ಮೊಮ್ಮಕ್ಕಳಿಗೆ ಗೊತ್ತಾಗೋದು.
ಅಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬರಬಾರ್ದು. ಸೊ ನಿಮಗೇನೇ ಒಂದು ಸಣ್ಣ ಇದು ಬಂದರೂ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಹೇಳ್ಕೋಬೇಕು, ಹೋಗ್ಬೇಕು, ತೋರಿಸ್ಬೇಕು. ಸೊ ಕಣ್ಣಿಂದ ಕಾಮನ್ ಪ್ರಾಬ್ಲಮ್ ಅಂದರೆ ಕ್ಯಾಟ್ರಾಕ್ಟು. ನಂದು ನೆಕ್ಸ್ಟ್ ಕಿವಿದು. ವಯಸ್ಸಾದಂಗೆ ಕಿವಿಗಳಲ್ಲಿರೋ ನರತಂತುಗಳು ದೌರ್ಬಲ್ಯ ಶುರುವಾಗುತ್ತೆ. ಹಂಗಾಗಿ ಕಿವಿ ಕೇಳಿಸೋದು ಸಹ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಿವಿ ಕೇಳಿಸೋದು ಈ ಬಿ ಪಿ ಶುಗರಿಂದಲೂ ಸಹಜ. ಆಮೇಲೆ ಕಾಮನ್ ಏಜಿಂಗ್, ಇಟ್ಸ್ ಎ ಏಜಿಂಗ್ ಪ್ರೆಸ್ಬೈಕೋಸಿಸ್ ಅಂತ ಕರಿತೀವಿ ನಾವು. ಸೊ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಇದ್ದರೆ, ನೀವು ಟಿ ವಿ ವಾಲ್ಯೂಮ್ ಏನಾದರೂ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಿದ್ರೆ, ಯಾರಾದರೂ ಮಾತಾಡಿದ್ದಕ್ಕೆ, ಸೊ ನೀವು ಕಿವಿ ENT ಡಾಕ್ಟ್ರನ್ನ ಮೀಟ್ ಮಾಡಿ, ಕಿವಿಗೆ ಈಗೆಲ್ಲ ಮಿಷಿನ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಿಷಿನ್ಸ್ನ ಯೂಸ್ ಮಾಡಬೇಕು. ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ, ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ ಆಗುತ್ತೆ ಮಿಷಿನ್ನ ಯೂಸ್ ಮಾಡಿದರೆ. ಬಟ್ ಏನಂದರೆ ನಮ್ಮ ಜನಕ್ಕೆ ಅದು ಮುಂಚೆಯಿಂದ ಅದೊಂಥರ ರೋಗ ಇದೆ. ಮಿಷಿನ್ ಹಾಕ್ಬಿಟ್ರೆ ಕೆಪ್ಪ ಅಂತಾನೆ ಅಂತ ಭಾಳ ಜನ ಅದು ಹಾಕ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇದ್ದರೂ ಹಾಕ್ಕೊಳ್ಳೋದಿಲ್ಲ. ಅದಕ್ಕೆ ಉದಾಹರಣೆ ಬೇರೆ ಯಾರು ಎಲ್ಲ ನಮ್ಮ ತಂದೆಯವರೇ. ಅಪ್ಪಾಜಿಗೆ ಕಿವಿ ಕೇಳಿಸ್ದಂಗಾಗಿ ಒಂದು 5-6 ವರ್ಷ ಆಯಿತು. ಮಿಷಿನ್ನು ತಗೊಂಬಂದರು ಹಾಕ್ಕೊಳ್ಳೋದಿಲ್ಲ. ಸೊ ಅಂದರೆ ಅದು ಏನಂದರೆ ಸೋಷಿಯಲ್ ಸ್ಟಿಗ್ಮಾ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಕೆಲವೊಂದು ಕಾಯಿಲೆಗಳ ಜೊತೆ ಸೋಷಿಯಲ್ ಸ್ಟಿಗ್ಮಾ ಇದೆ. ಕಿವಿಗೆ ಮಿಷಿನ್ ಹಾಕೊಂಡ್ರೆ ಕೆಪ್ಪ ಅಂತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಕನ್ನಡಕ, ನಾನು ಕನ್ನಡಕ ಹಾಕಕ್ಕೆ ಶುರು ಮಾಡಿದ್ದು PUCಲಿ. ಬೇರೆ ಹುಡುಗರುಗಳಿಗೆಲ್ಲ ಬೋರ್ಡಲ್ಲಿ ಬರೆಯೋದು ಕಾಣಿಸ್ತಾ ಇತ್ತು, ನನಗೆ ಕಾಣಿಸ್ತಾ ಇರಲಿಲ್ಲ. ಆವಾಗ 94ಅಲ್ಲಿ. ಸೊ ಆವಾಗ ನಾವು ಯಂಗ್ಸ್ಟರ್ಸು ಇವಾಗ ಕನ್ನಡಕ ಹಾಕೊಂಡ್ರೆ ನಮ್ಮನ್ನು ಏನೋ ಒಂಥರ ಕನ್ನಡಕ ಹಾಕೊಳ್ಳೋದು ಸ್ಟಿಗ್ಮಾ ಆವಾಗ. ಹಂಗಾಗಿ ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಗೆ. ಪಾಠ ಮಾಡಬೇಕಾದ್ರೆ ಮಾತ್ರ ಹಾಕೊಳ್ಳೋದು ಕನ್ನಡಕ, ಆಮೇಲೆ ಮತ್ತೆ ಕನ್ನಡಕ ತೆಗೆದಿಡೋದು. ಇದು ಐ ಆಮ್ ಟಾಕಿಂಗ್ ಅಬೌಟ್ 30 years ಬ್ಯಾಕ್, 94, 92, 93ಅಲ್ಲಿ. ಬಟ್ ಈಗ ಕನ್ನಡಕ ಆಕ್ಸೆಪ್ಟ್ ಆಗಿಬಿಟ್ಟಿದೆ. ಈಗ ಯಾರು ಕನ್ನಡಕ ಹಾಕೊಂಡೋಗಿ ಯಾರು ಕುರುಡ ಅಂತ ಬೈಯಲ್ಲ. ಈಗ ಕನ್ನಡಕನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಜನ. ಬಟ್ ಕಿವಿ ಮಿಷಿನ್ದು ಇನ್ನೂ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಕಿವಿ ಮಿಷಿನ್ನು ಯಾರು ಹಾಕ್ಕೊಂಡಿದ್ರೆ ದಯವಿಟ್ಟು ಅವ್ರಿಗೆ ಹೀಯಾಳಿಸ್ಬೇಡಿ, ಅನ್ಬೇಡಿ. ಹಾಂ, ಯಾಕಂದರೆ ಅದು ವೆರಿ ಇಂಪಾರ್ಟೆಂಟು. ವಯಸ್ಸಾದರಲ್ಲಿ ಕಿವಿ ಮಿಷಿನ್ ಬೇಕಾಗುತ್ತೆ, ಮಿಷಿನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ಸಲ್ಲಿ ಡೆಮೆನ್ಷಿಯಾ ಅಂತ ಕರಿತೀವಿ. ಡೆಮೆನ್ಷಿಯಾ ಅಂದರೆ ಮರವಿನ ಕಾಯಿಲೆ. ವಯಸ್ಸಾದಂಗೆ ನಮ್ಮ ಬ್ರೈನ್ ಸೆಲ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನೀವು ಯಂಗ್ಸ್ಟರ್ ಆಗಿದ್ದಷ್ಟು ಮೆಮೊರಿ ಪವರು ಇರೋದಿಲ್ಲ. ಹೆಸರುಗಳು ಸಡನ್ನಾಗಿ ಜ್ಞಾಪಕಕ್ಕೆ ಬರದೇ ಇರ್ಬೋದು, ಊರುಗಳ ಹೆಸರು ಜ್ಞಾಪಕಕ್ಕೆ ಬರದೇ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ವಸ್ತು ಎಲ್ಲೋ ಇಟ್ಟಿರ್ತೀರ, ಬೀರು ಒಳಗೆ ಇಟ್ಟಿರ್ತೀರ, ಅದು ಜ್ಞಾಪಕಕ್ಕೆ ಬರದೇ ಇರ್ಬೋದು. ಸೊ ಇವೆಲ್ಲ ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಡೆಮೆನ್ಷಿಯಾ. ಇವತ್ತು ಭಾರತದಲ್ಲಿ ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ವಯಸ್ಸಾದಂಗೆ ವಯಸ್ಕರರು ಜಾಸ್ತಿ ಆದಂಗೆ ಈ ಪ್ರಾಬ್ಲಮ್ಸು ಈಗ ಉಲ್ಬಣ ಆಗ್ತಾಯಿದೆ, ಡೆಮೆನ್ಷಿಯಾ ಅಂತ. ಸೊ ನಿಮಗೆ ಆ ಥರ ಅನ್ನಿಸ್ತಾ ಇದ್ದರೆ ಡೆಮೆನ್ಷಿಯಾಗೆ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ದಿಸ್ ನಾಟ್ ಮಚ್ ಸ್ಯಾಟಿಸ್ಫ್ಯಾಕ್ಟರಿ ಟ್ರೀಟ್ಮೆಂಟ್, ಬಟ್ ಕೆಲವೊಂದು ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ಆಗುತ್ತೆ. B12 ಡಿಫಿಷಿಯನ್ಸಿಯಿಂದ ಮೆಮೊರಿ ಪವರ್ ಕಡಿಮೆ ಆಗಿದ್ರೆ B12 ಇಂಜೆಕ್ಷನ್ಸ್ ತೊಗೊಂಡ್ರೆ ಮೆಮೊರಿ ಪವರು ನಾರ್ಮಲೈಸ್ ಆಗುತ್ತೆ. ಸೊ ಟ್ರೀಟಬಲ್ ಕಾಸಸ್ ಅಂತ ಕರಿತೀವಿ. ಕೆಲವೊಂದು ಕಾರಣಗಳಿಂದ ಮೆಮೊರಿ ಪವರ್ ಕಡಿಮೆ ಆಗಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಮೆಮೊರಿ ಪವರ್ ಸರಿ ಹೋಗ್ಬಿಡುತ್ತೆ. ಸೊ ವಿಟಮಿನ್ B12 ಡಿಫಿಷಿಯನ್ಸಿ ಈಸ್ ಆಲ್ಸೋ ಕ್ವೈಟ್ ಕಾಮನ್. ಅಂದರೆ B12 ಡಿಫಿಷಿಯನ್ಸಿ ಇವತ್ತು ತುಂಬ ಕಾಮನ್ ಇದೆ. ವಿಟಮಿನ್ D ಆಮೇಲೆ ವಿಟಮಿನ್ B12. ಯಾರು ನಾವು ಸೂರ್ಯನ ಬೆಳಕಿಗೆ, ವಯಸ್ಸಾದರೂ ಸೂರ್ಯನ ಬೆಳಕಿಗೆ ದಿನ ಬೆಳಗ್ಗೆ 9 ಗಂಟೆ ಒಳಗೆ ಬೆಳಗಿನ ಸೂರ್ಯ ಇರುತ್ತಲ್ಲ, ಒಂದು ಚೇರ್ ಹಾಕ್ಕೊಂಡು ಒಂದು ಬನೀನ್ ಹಾಕೊಂಡು ಕುತ್ಕೋಬೇಕು ಹೊರಗಡೆ, ಇಲ್ಲ ಮನೆ ಮೇಲೆ ಟೆರೇಸ್ ಮೇಲೆ ಹೋಗಬೇಕು. ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳಬೇಕು ಒಂದು ಅರ್ಧ ಗಂಟೆ. ಆವಾಗ ವಿಟಮಿನ್ D ಸಿಂಥಸೈಸ್ ಆಗುತ್ತೆ. ಯಾವಾಗಲೂ ಮನೆ ಒಳಗೆ ಇರಬಾರ್ದು. ಸೊ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಮೈ ಮೇಲೆ ಬೀಳಬೇಕು.
ಸೊ ಅದೊಂದು ವಿಟಮಿನ್ ಡಿ ಡಿಫಿಷಿಯನ್ಸಿ, ವಿಟಮಿನ್ B12 ಡಿಫಿಷಿಯನ್ಸಿ ಇತ್ತೀಚೆಗೆ ತುಂಬ ಕ್ವೈಟ್ ಕಾಮನ್ ಆಗ್ತಾ ಇದೆ. ಇದು ಮರುವಿನ ಕಾಯಿಲೆ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಯುರಿನರಿ ಇನ್ಕಾಂಟಿನೆನ್ಸ್ ಅಂತೀವಿ ಇಂಗ್ಲೀಷಲ್ಲಿ. ರೀಸಸ್ ಕಂಟ್ರೋಲ್ ಇಲ್ಲದೆ ಇರೋದು ವಯಸ್ಸಾದಮೇಲೆ. ರೀಸಸ್ ಕಂಟ್ರೋಲ್ ಇಲ್ಲದೆ ಇರೋದು ಕೆಲವಾರು ಸಮಸ್ಯೆಗಳಿಂದ ಬರುತ್ತೆ. ಗಂಡಸರಲ್ಲಿ ಒಂದ ಹೋಗೋ ಜಾಗದಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತೆ. ಅದು ಎಲ್ಲ ಗಂಡಸರಲ್ಲೂ ಸಾಮಾನ್ಯವಾಗಿ ವಯಸ್ಸಾದಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್. ಅದು ದಪ್ಪ ಆದಂಗೆ ಒಂದ ಹೋಗೋ ಜಾಗ ಸಣ್ಣದಾಗುತ್ತೆ. ಸೊ ಆವಾಗ ನಿಮಗೆ ಪದೇ ಪದೇ ರೀಸಸ್ಗೆ ಹೋಗ್ಬೇಕನ್ಸೋದು, ನೈಟ್ ಟೈಮ್ ರೀಸಸ್ಗೆ ಎದ್ದೇಳೋದು, ರೀಸಸ್ ಮಾಡಲಿಕ್ಕೆ ತಿಣುಕಬೇಕು, ಸ್ಟ್ರೈನ್ ಮಾಡಬೇಕು. ಈ ಸಮಸ್ಯೆಗಳು ಕಂಡು ಬಂದಲ್ಲಿ ನೀವು ಒಬ್ಬರು ಯೂರಾಲಜಿಸ್ಟ್ನ ಮೀಟ್ ಮಾಡಬೇಕು. ಆ ಪ್ರೋಸ್ಟೇಟ್ ಗ್ಲ್ಯಾಂಡ್ ದಪ್ಪ ಆಗಿದ್ದರೆ ಅದಕ್ಕೆ ಈಗೆಲ್ಲ ಉತ್ತಮವಾದ ಸರ್ಜರೀಸ್ ಬಂದಿದೆ. ಇಫ್ ಯು ಅಂಡರ್ಗೋ ದ ಸರ್ಜರಿನ ಮಾಡಿಸ್ಕೊಂಡ್ರೆ ಆ ಸಿಂಪ್ಟಮ್ ಕಂಪ್ಲೀಟಾಗಿ ರಿಲೀಫ್ ಸಿಗುತ್ತೆ. ಆಮೇಲಿಂದ ಸಪೋಸ್ ಸರ್ಜರಿ ಇಲ್ಲ ಅಂದ್ರೂ ಸಹ ಕೆಲವಾರು ಒಳ್ಳೆ ಮೆಡಿಕೇಷನ್ಸ್ ಬಂದಿದೆ ಆ ಪ್ರೋಸ್ಟೇಟ್ ಗ್ರಂಥಿ ದಪ್ಪ ಆಗೋದನ್ನ ಕಡಿಮೆ ಮಾಡಲಿಕ್ಕೆ. ಸೊ ಯೂರಿನರಿ ಸಿಂಪ್ಟಮ್ಸ್ನು ನೆಗ್ಲೆಕ್ಟ್ ಮಾಡಬಾರ್ದು. ಹೆಣ್ಮಕ್ಳಲ್ಲಿ ಬಂದ್ಬಿಟ್ಟು ಯೂರಿನರಿ ಸಿಂಪ್ಟಮ್ಸು ಗರ್ಭಕೋಶ ಮೆನ್ಸಸ್ ಸ್ಟಾಪ್ ಆದಮೇಲೆ, ನಿಂತಾದ್ಮೇಲೆ ಗರ್ಭಕೋಶ ಸಣ್ಣದಾಗ್ತಾ ಬರುತ್ತೆ. ಆ ಥರ ಸಣ್ಣದಾಗ್ತಾ ಬಂದಾಗ ಯೂರಿನ್ ಕಂಟ್ರೋಲ್ ಹೋಗ್ಬಿಡುತ್ತೆ. ಸೊ ಅದು ಗರ್ಭಕೋಶ ಮತ್ತು ಯೂರಿನರಿ ಬ್ಲ್ಯಾಡರ್ ಅಕ್ಕಪಕ್ಕ ಇರೋದ್ರಿಂದ ಒಂದೊಂದ್ಸಲಿ ಕೆಲವುದಾಗ ಕೆಮ್ಮಿದಾಗ, ಸೀನ್ದಾಗ, ರೀಸಸ್ಸು. ಸೊ ಈ ಕಾಯಿಲೆಗಳು, ಈ ಸಿಂಪ್ಟಮ್ಸ್ ಬಂದಾಗ ಹೇಳ್ಕೋಬೇಕು ಮಕ್ಕಳಲ್ಲಿ, ಇಲ್ಲ ಯಾರ ಹತ್ರ ಹೇಳ್ಕೊಂಡು ಅದಕ್ಕೆ ಸರಿಯಾದ ಯೂರಾಲಜಿಸ್ಟ್ ಅಂತ ಕರೀತಾರೆ. ಆ ಯೂರಾಲಜಿಸ್ಟ್ ಹತ್ರ, ಡಾಕ್ಟ್ರ್ ಹತ್ರ ಹೋದರೆ ಮಾತ್ರೆಗಳು ಇದೆ. ನೀವು ಸರ್ಜರಿ ಸರ್ಜರಿ ಎಲ್ಲ ಫೈನಲ್ ಆಪ್ಷನ್, ಲಾಸ್ಟ್ ಸ್ಟೇಜಲ್ಲಿ ಆಪ್ರೇಷನ್ಗಳು ಮಾಡೋದು. ಇನಿಷಿಯಲ್ ಸ್ಟೇಜಸಲ್ಲಿ ಮಾತ್ರೆಗಳು ಬರುತ್ತೆ. ಮಾತ್ರೆಗಳು ತಗೊಂಡ್ರೆ ಡೆಫಿನೆಟ್ಲಿ ಆ ಸಿಂಪ್ಟಮಿಂದ ನೀವು ಮುಕ್ತರಾಗ್ತೀರ. ಇನ್ನೊಂದು ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇನ್ ಓಲ್ಡ್ ಏಜ್ ಈಸ್ ಆಸ್ಟಿಯೋಆರ್ಥರೈಟಿಸ್ ಅಂದರೆ ಮಂಡಿ ಸವೆತ. ಸೊ ಮಂಡಿ ಸವೆತ ಇವತ್ತು ತುಂಬ ಕಾಮನ್ ಇದೆ. ಸೊ ಮಂಡಿಗಳು ಓವರ್ ವೆಯ್ಟ್ ಇದ್ದರೆ ಮಂಡಿಗಳ ಮೇಲೆ ಒತ್ತಡ ಬಿದ್ದು ಮಂಡಿಗಳು ಸವಿಯುತ್ತೆ. ಕೆಲವರಿಗೆ ಹೆರಿಡಿಟ್ರಿ ನಮ್ಮ ಫಾದರು, ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಹೆರಿಡಿಟ್ರಿ ಇದೆ. ನಮ್ಮ ತಂದೆಯವ್ರಿಗೆಲ್ಲ ತುಂಬ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಆಗಿಬಿಡ್ತು. ಸೊ ಆ ಮಂಡಿ ಸವೆತಕ್ಕೂ ಇವಾಗ ಇನಿಷಿಯಲಿ ಟ್ಯಾಬ್ಲೆಟ್ಸ್ಗಳಿಂದ, ಫಿಸಿಯೋಥೆರಪಿಯಿಂದ ಟ್ರೀಟ್ಮೆಂಟ್ ಇದೆ. ಈಗೆಲ್ಲ ಫೈನಲ್, ಮುಂಚೆ 30 years ಬ್ಯಾಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ವಾಸ್ ಅಟ್ ಇಟ್ಸ್ ಇನಿಷಿಯಲ್ ಸ್ಟೇಜ್. ಅಂದರೆ ಹೊಸದಾಗಿ ಆ ಆಪ್ರೇಷನ್ ಕಂಡುಹಿಡಿದಿದ್ರು 30 ವರ್ಷದ ಕೆಳಗಡೆ. ಈ 30 ವರ್ಷದಿಂದ ಡಾಕ್ಟ್ರುಗಳು, ಸರ್ಜನ್ಸು ಡೈಲಿ ಆಪ್ರೇಷನ್ ಮಾಡಿ ನೀ ಸರ್ಜರಿ ಅನ್ನೋದು ಎಸ್ ಬಿಕಮಿಂಗ್ ವೆರಿ ಕಾಮನ್ ಸರ್ಜರಿ ಆ್ಯಂಡ್ ಡಾಕ್ಟರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಎಕ್ಸ್ಪೀರಿಯನ್ಸ್ಡ್. ಆ ಆಪ್ರೇಷನ್ನಲ್ಲಿ ಡೈಲಿ ಲಾಸ್ಟ್ 20-30 yearsಯಿಂದ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಹಂಗಾಗಿ ಫೇಲ್ಯೂರ್ ಚಾನ್ಸಸ್ ಈಸ್ ವೆರಿ ಲೆಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಲಿ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಯಾವಾಗ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾಗಲೇ ಮಾಡಿಸ್ಕೊಂಬಿಡ್ಬೇಕು. ತುಂಬ ವಯಸ್ಸಾದ್ಮೇಲೂ ಸರ್ಜರಿ ಮಾಡಿಸ್ಕೊಂಡ್ರು ರಿಕವರಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾಗಲೇ ನಿಮಗೆ ನೀ ಪ್ರಾಬ್ಲಮ್ ಇದೆ ಅಂದರೆ ಆಪ್ರೇಷನ್ನು ಮಾಡಿಸ್ಕೊಳೋದು ಒಳ್ಳೆಯದು. ಒಂದ್ಸಲ ಆ ನೀ ರಿಪ್ಲೇಸ್ಮೆಂಟ್ ಸ್ಟೀಲ್ ಜಾಯಿಂಟ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದು 20-30 years ಲೈಫ್ ಇರುತ್ತೆ. ನಿಮ್ಮ ಕೊನೆಗಾಲಗಳನ್ನ ಓಡಾಟದ ಸಮಸ್ಯೆ ಇರೋದಿಲ್ಲ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಯಾವ ಭಯನೂ ಬೇಡ. ಸೊ ನೀವು ಧೈರ್ಯವಾಗಿ ಮಾಡಿಸ್ಕೋಬೋದು. ಇವತ್ತು ತುಂಬ ಕಾಮನ್ ಸರ್ಜರಿ ಆ್ಯಂಡ್ ನಿಮಗೆ ಕ್ವಾಲಿಟಿ ಆಫ್ ಲೈಫ್ ಕೊಡುತ್ತೆ ನೀವು ಓಡಾಡೋದಕ್ಕೆ. ಇಲ್ಲದೇ ಇದ್ದರೆ ಏನಂದರೆ ಎಲ್ಲೂ ಓಡಾಡೋಕ್ಕಾಗಲ್ಲ, ಮದುವೆ ಅಟೆಂಡ್ ಮಾಡೋಕ್ಕಾಗಲ್ಲ, ಮುಂಜೆ ಅಟೆಂಡ್ ಮಾಡೋಕ್ಕಾಗಲ್ಲ, ಮನೆ ಒಳಗೆ ಉಳ್ಕೊಂಡ್ಬಿಡ್ತಾರೆ, ಎಸ್ಪೆಷಲಿ ನೀ ಪ್ರಾಬ್ಲಮ್ ಇರೋರು. ಸೊ ಅದೊಂದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮಾನಸಿಕ ಕಾಯಿಲೆಗಳು. ವಯಸ್ಸಾದಮೇಲೆ ಮಗ ಬೆಂಗಳೂರಲ್ಲಿದ್ದಾನೆ, ಮಗ ಶಿವಮೊಗ್ಗದಲ್ಲಿದ್ದಾನೆ, ಅಜ್ಜ ಊರುಗಳಲ್ಲೆಲ್ಲ ಉಳ್ಕೊಂಡಿರೋರು ಅಜ್ಜಿಗಳಷ್ಟೇ. ಅವ್ರಿಗೆ ಎಮೋಷ್ನಲ್ ಸಪೋರ್ಟು ಇಲ್ಲ, ಮೊಮ್ಮಕ್ಕಳು ಇರೋಲ್ಲ. ಸೊ ಅವರು ಚಾನ್ಸಸ್ ಆಫ್ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಂಗಾಗಿ ಸೊ ಮೆಡಿಟೇಷನ್ನು, ಈ ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ, ಈ ಥರ ನಿಮ್ಮ ಮನಸ್ಸನ್ನು ತುಂಬ
ಪ್ರಫುಲ್ಲವಾಗಿ ಇಟ್ಕೊಂಡಿರಬೇಕು. ಈ ಟಿ ವಿ ನೋಡೋದು ಬಿಡಬೇಕು. ಟಿ ವಿಯಿಂದ ಯಾವುದೇ ಉಪಯೋಗ ಇಲ್ಲ. ಟಿ ವಿನ ಅಲ್ಲೂ ಶಿಸ್ತಿರಬೇಕು. 7ರಿಂದ 7:30 ಒಂದು ಅರ್ಧ ಗಂಟೆ ನಾನು ನ್ಯೂಸ್ ನೋಡ್ತೀನಿ. ಇಲ್ಲ ಸಾಕು, ಪೇಪರ್ ಓದಿದ್ರೆ ಸಾಕು, ಎಲ್ಲ ವಿಷಯ ಪೇಪರಲ್ಲಿರುತ್ತೆ. ಅಂಥ ಎಮರ್ಜೆನ್ಸಿ ಅಂತ ಟಿ ವಿ ನೋಡಿ ಎಮರ್ಜೆನ್ಸಿ ಆ್ಯಕ್ಷನ್ ತಗೊಳ್ಳೋ ಅಂಥದ್ದು ಏನಿರಲ್ಲ. ಟಿ ವಿ ನೋಡೋದು ಬಿಡಿ. ಟಿ ವಿ ನೋಡೋದ್ರ ಬಂದು ಒಂದು ಒಳ್ಳೆ ಬುಕ್ ಓದಿ. ಒಳ್ಳೆಯ ಬುಕ್ಕುಗಳು ಓದಿದರೆ ನಿಮ್ಮ ಮೈಂಡು, ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಸೊ ಟಿ ವಿ ನೋಡೋದನ್ನ ಬಿಡಬೇಕು. ನಿಮಗೆ ಹಂಗೆ ನ್ಯೂಸ್ ಬೇಕಂದರೆ ನ್ಯೂಸ್ ಪೇಪರ್ ಬೆಳಗ್ಗೆ ಬರುತ್ತೆ, ನ್ಯೂಸ್ ಓದ್ಬೋದು. ಮಾನಸಿಕ ಆರೋಗ್ಯನೂ ಭಾಳ ಇಂಪಾರ್ಟೆಂಟು ವಯಸ್ಸಾದರಲ್ಲಿ. ಸೊ ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಇಷ್ಟು ತುಂಬ ಕಾಯಿಲೆಗಳಿದೆ. ಅನದರ್ ಇಂಪಾರ್ಟೆಂಟ್ ಈಸ್ ಕ್ಯಾನ್ಸರು. ಸೊ ಕ್ಯಾನ್ಸರ್ ಬರೋದೇ ವಯಸ್ಸಾದಮೇಲೆ, ಮೋರ್ ದೆನ್ ಆಫ್ಟರ್ 60 years ಆದಮೇಲೆ. ಕ್ಯಾನ್ಸರ್ನ ಲಕ್ಷಣಗಳು ಇನಿಷಿಯಲ್ ಸ್ಟೇಜಸಲ್ಲಿ ಅದೇ ನಮ್ಮ ಜನದ್ದು ಏನಂದರೆ ಅದು ನೆಗ್ಲೆಕ್ಟ್ ಮಾಡ್ತಾರೆ. ಸಿಂಪ್ಟಮ್ಸ್ ನಮ್ಮ ದೇಹ ಇಟ್ ಈಸ್ ಲೈಕ್ ಎ ಫೈನ್ ಮಿಷಿನ್. ಈ ಕಾರು ಮೋಟರ್ ಸೈಕಲ್ ಇದ್ದಂಗೆ ನಮ್ಮ ದೇಹ. ಅದು ಕೆಡಕ್ಕೆ ಮುಂಚೆ ಸಿಂಪ್ಟಮ್ ಕೊಡುತ್ತೆ, ಅದನ್ನು ಪಿಕಪ್ ಮಾಡಬೇಕು, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಒಂದು ವೆಯ್ಟ್ ಲಾಸ್ ಆಗಲಿ, ಅಂದರೆ ಕ್ಯಾನ್ಸರ್ಗೆ ಮೇನ್ ಸಿಂಪ್ಟಮ್ಸ್ ಬಂದ್ಬಿಟ್ಟು ವೆಯ್ಟ್ ಲಾಸ್, ತೂಕ ಕಡಿಮೆ ಆದರೆ, ಹೊಟ್ಟೆ ಹಸಿವು ಕಡಿಮೆ ಆದರೆ, ಆಮೇಲಿಂದ ಈ GI ಕ್ಯಾನ್ಸರ್ಸ್ ಅಂದರೆ ಲೂಸ್ ಮೋಷನ್ಸು ವರ್ಷಾನುಗಟ್ಟಲೆ ಆಗ್ತಾಯಿದ್ರೆ, ಕೆಮ್ಮು ತಿಂಗಳಾನುಗಟ್ಟಲೆ ಇದ್ದರೆ, ಈ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ಕ್ಯಾನ್ಸರು ಸ್ಟೇಜ್ 1 ಸ್ಟೇಜ್ 2ನಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸ್ಟೇಜ್ 3 ಸ್ಟೇಜ್ 4 ಹೋದಾಗ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಇನಿಷಿಯಲ್ ಸಿಂಪ್ಟಮ್ನ ನೀವು ವಯಸ್ಸಾದರೂ ನೆಗ್ಲೆಕ್ಟ್ ಮಾಡಬಾರ್ದು. ಸುಮ್ಮನೆ ಅದು ಇದಕ್ಕಾಗಿದೆ ಬಿಡಪ್ಪ ಏನಾಗಿಲ್ಲ ಅಂದ್ಕೊಳ್ಳೋದು ಜಾಸ್ತಿ ನಮ್ಮ ವಯಸ್ಸಾದರು. ದಯವಿಟ್ಟು ಹತ್ರ ಇಲ್ಲೇ ಹೊಸದುರ್ಗದಲ್ಲೇ ಒಳ್ಳೆ ಡಾಕ್ಟ್ರುಗಳಿದ್ದಾರೆ, ಹೋಗಿ ತೋರಿಸಿ. ನೆಸೆಸಿಟಿ ಇದ್ದರೆ ಅವರು ನೆಕ್ಸ್ಟು ರೆಫರ್ ಮಾಡ್ತಾರೆ. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಒಂದು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.